ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಗಿರೀಶ್ ಕಾರ್ನಾಡ್ ಅವ್ರದ್ದು ಒಂದು ಆತ್ಮಕಥನ ಇದೆ, ಆಡಾಡುತ್ತಾ ಆಯುಷ್ಯ ಅಂತ. ಯಾಕೆ ಈ ಕಾದಂಬರಿ ನಾನು ನೆನಪು ಮಾಡ್ತಿದ್ದೀನಿ ಅಂದರೆ, ದಿನಗಳು ಹೇಗೆ ಕಳೆದೋಗುತ್ತೋ ಗೊತ್ತೇ ಆಗೋದಿಲ್ಲ. ಇವತ್ತು ನಮ್ಮ 5ನೇ ವೆಡ್ಡಿಂಗ್ ಆ್ಯನಿವರ್ಸರಿ. 5 ವರ್ಷಗಳು ಹೇಗೆ ಕಳೆದೋಯ್ತೋ ಗೊತ್ತೇ ಆಗಲಿಲ್ಲ. ಆ್ಯನಿವರ್ಸರಿಗೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ನಾವು ಇವತ್ತು ಹಳೇಬೀಡು ಹತ್ರ ಇರೋ ಪುಷ್ಪಗಿರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನೊಂದು ವಿಶೇಷ ಏನಂದರೆ, ನಾನಿದು ಫಸ್ಟ್ ಟೈಮ್ ಬರ್ತಾ ಇರೋದು. ನಾವೊಬ್ಬ ಬೇಲೂರಿನವನಾಗಿ ಕೂಡ ಪುಷ್ಪಗಿರಿ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಸಂತೋಷದ ವಿಷಯ ನನಗೆ. ಹಳೇಬೀಡಿಗೆಲ್ಲ ತುಂಬ ಸಲ ಬಂದಿದ್ದೀವಿ, ಬಟ್ ಪುಷ್ಪಗಿರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ಕೂಡ ಹೋಗೋಕ್ಕಾಗಿರಲಿಲ್ಲ. ಏನೋ ಗೊತ್ತಿಲ್ಲ, ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಈಗ ಫಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಬಂದಿರೋದಿದು. ಬನ್ನಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಪುಷ್ಪಗಿರಿಯಲ್ಲಿರೋದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಅಂದರೆ ಇಲ್ಲಿ ಶಿವನ ಆರಾಧನೆ ನಡೆಯೋದು. ವರ್ಷಕ್ಕೊಂದ್ಸಲ ಅದ್ದೂರಿಯಾಗಿ ಪುಷ್ಪಗಿರಿ ಜಾತ್ರೆ ಅಂತ ನಡೆಯುತ್ತೆ, ನೀವೆಲ್ಲರೂ ಕೇಳಿದ್ದೀರಾ. ಹಾಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಈ ದೇವಸ್ಥಾನ ಬೇಲೂರಿಂದ 18 ಕಿಲೋಮೀಟ್ರು, ಹಾಗೆ ಹಾಸನಿಂದ 30 ಕಿಲೋಮೀಟ್ರು, ಹಾಗೆ ಹಳೇಬೀಡಿಂದ 3 ಕಿಲೋಮೀಟ್ರ್ ದೂರದಲ್ಲಿದೆ. ಬನ್ನಿ ಕಂದ. ಹೇ ಪಪ್ಪ ಇಲ್ಲಿ. ಪಾಪ 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 ಗಾಯ ಮಾಡ. ನೋಡಿ ಖುಷಿ ಖುಷಿ. ಯಾರು ಒತ್ತಿದ್ದು ಪಾಪ? ನಾನು ಅನ್ಬೇಕು. ಯಾರು ಮಗ? ನಿಧಾನ ಕುಲಿ ಮಗ, ನಿಧಾನ ನಿಧಾನ. ಮತ್ತೆ ಬನ್ನಿ ಮತ್ತೆ ಬನ್ನಿ. ಮಾಡ್ಕೊಳ್ಳಿ. ಹತ್ತಿ ಹತ್ತೀನಿ. ನಿಧಾನ ನಿಧಾನ. ಸ್ಲೋ.